ಈಗ ಭೀಮರಾಜ್ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಭೀಮರಾಜ್ ಅವರು ಹೇಳಿ. ಸ್ಪೈನಲ್ ಕಾರ್ಡ್ ಹಂಗಾಗಿ ಈ ಮೊದಲು ಸ್ಪೈನಲ್ ಕಾರ್ಡ್ ಆಪರೇಷನ್ ಹಾಕೋ ಮುಂಚೆಗೆ ಏನಾಗುತ್ತೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಮಲಗಿದಾಗ ಚೆಸ್ಟ್ ಇಂದ ಕೆಳಗಡೆ ಫುಲ್ ನೋವು ಬರುತ್ತೆ ಸರ್. ಮತ್ತೆ ಒಂದ್ ಸೈಡ್ ಟೈಟ್ ಆಗುತ್ತೆ. ಏನು ಲೆಫ್ಟ್ ಸೈಡ್ ಮಲಗ್ತು ಅಂತಂದ್ರೆ ಎದೆನೋ ಸ್ಟಾರ್ಟ್ ಆಗುತ್ತೆ ಸರ್. ಇದು ಎಡಗಡೆಗೆ ಮಲಗೋದ್ರಿಂದ ಬರ್ತಾ ಇದ್ರೆ ಅದು ಹಾರ್ಟ್ದಲ್ಲ, ಒಂದು ನರಗಳದಿರುತ್ತೆ, ಇಲ್ಲ ಮಾಂಸಖಂಡದಿರುತ್ತೆ. ಹಾಗಾಗಿ ನೀವು ಮೂಳೆ ಡಾಕ್ಟರ್ ಹತ್ರ ಹೋಗಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇನ್ನೇನಾದ್ರೂ ಇದೇನಂತ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ಮಲಗಿದಾಗ ಎದೆ ನೋವು ಬರೋದಿಲ್ಲ. ಕೆಲವ್ರಿಗೆ ಮಾತ್ರ ಎಂಜೈನಾ ಡೆಕ್ಯುಬಿಟಸ್ ಅಂತ ಮಲಗಿದವ್ರು ಬರೋದು ಇದೆ, ಅದು ಬಹಳ ರೇರು. ಎದೆ ನೋವು ಹಾರ್ಟ್ದು ಬರೋದಂತಂದ್ರೆ ನಡೆದಾಗ, ಏರಿ ಹತ್ತಿದಾಗ, ಮೆಟ್ಲು ಹತ್ತಿದಾಗ, ಸ್ಟ್ರೇನ್ ಆದಾಗ, ಸ್ಟ್ರೆಸ್ ಆದಾಗ, ಕೋಪ ಬಂದಾಗ ಅಲ್ಲ. ಭೀಮರಾಜ್ ನಿಮ್ಗೆ ಹಾರ್ಟ್ ಸಮಸ್ಯೆ ಇಲ್ಲ, ಭಯ ಪಡಬೇಡಿ. ಬೇರೆ ಏನೋ ನರದ ಸಮಸ್ಯೆ, ನೀವು ನರ ತಜ್ಞರನ್ನ ಭೇಟಿ ಮಾಡೋದು ಒಳ್ಳೇದು. ಈಗ ಭೀಮರಾಜ್ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಭೀಮರಾಜ್ ಅವರು ಹೇಳಿ. ಸ್ಪೈನಲ್ ಕಾರ್ಡ್ ಹಂಗಾಗಿ ಈ ಮೊದಲು ಸ್ಪೈನಲ್ ಕಾರ್ಡ್ ಆಪರೇಷನ್ ಹಾಕೋ ಮುಂಚೆಗೆ ಏನಾಗುತ್ತೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಮಲಗಿದಾಗ ಚೆಸ್ಟ್ ಇಂದ ಕೆಳಗಡೆ ಫುಲ್ ನೋವು ಬರುತ್ತೆ ಸರ್. ಮತ್ತೆ ಒಂದ್ ಸೈಡ್ ಟೈಟ್ ಆಗುತ್ತೆ. ಏನು ಲೆಫ್ಟ್ ಸೈಡ್ ಮಲಗ್ತು ಅಂತಂದ್ರೆ ಎದೆನೋ ಸ್ಟಾರ್ಟ್ ಆಗುತ್ತೆ ಸರ್. ಇದು ಎಡಗಡೆಗೆ ಮಲಗೋದ್ರಿಂದ ಬರ್ತಾ ಇದ್ರೆ ಅದು ಹಾರ್ಟ್ದಲ್ಲ, ಒಂದು ನರಗಳದಿರುತ್ತೆ, ಇಲ್ಲ ಮಾಂಸಖಂಡದಿರುತ್ತೆ. ಹಾಗಾಗಿ ನೀವು ಮೂಳೆ ಡಾಕ್ಟರ್ ಹತ್ರ ಹೋಗಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇನ್ನೇನಾದ್ರೂ ಇದೇನಂತ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ಮಲಗಿದಾಗ ಎದೆ ನೋವು ಬರೋದಿಲ್ಲ. ಕೆಲವ್ರಿಗೆ ಮಾತ್ರ ಎಂಜೈನಾ ಡೆಕ್ಯುಬಿಟಸ್ ಅಂತ ಮಲಗಿದವ್ರು ಬರೋದು ಇದೆ, ಅದು ಬಹಳ ರೇರು. ಎದೆ ನೋವು ಹಾರ್ಟ್ದು ಬರೋದಂತಂದ್ರೆ ನಡೆದಾಗ, ಏರಿ ಹತ್ತಿದಾಗ, ಮೆಟ್ಲು ಹತ್ತಿದಾಗ, ಸ್ಟ್ರೇನ್ ಆದಾಗ, ಸ್ಟ್ರೆಸ್ ಆದಾಗ, ಕೋಪ ಬಂದಾಗ ಅಲ್ಲ. ಭೀಮರಾಜ್ ನಿಮ್ಗೆ ಹಾರ್ಟ್ ಸಮಸ್ಯೆ ಇಲ್ಲ, ಭಯ ಪಡಬೇಡಿ. ಬೇರೆ ಏನೋ ನರದ ಸಮಸ್ಯೆ, ನೀವು ನರ ತಜ್ಞರನ್ನ ಭೇಟಿ ಮಾಡೋದು ಒಳ್ಳೇದು. ಈಗ ಭೀಮರಾಜ್ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಭೀಮರಾಜ್ ಅವರು ಹೇಳಿ. ಸ್ಪೈನಲ್ ಕಾರ್ಡ್ ಹಂಗಾಗಿ ಈ ಮೊದಲು ಸ್ಪೈನಲ್ ಕಾರ್ಡ್ ಆಪರೇಷನ್ ಹಾಕೋ ಮುಂಚೆಗೆ ಏನಾಗುತ್ತೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಮಲಗಿದಾಗ ಚೆಸ್ಟ್ ಇಂದ ಕೆಳಗಡೆ ಫುಲ್ ನೋವು ಬರುತ್ತೆ ಸರ್. ಮತ್ತೆ ಒಂದ್ ಸೈಡ್ ಟೈಟ್ ಆಗುತ್ತೆ. ಏನು ಲೆಫ್ಟ್ ಸೈಡ್ ಮಲಗ್ತು ಅಂತಂದ್ರೆ ಎದೆನೋ ಸ್ಟಾರ್ಟ್ ಆಗುತ್ತೆ ಸರ್. ಇದು ಎಡಗಡೆಗೆ ಮಲಗೋದ್ರಿಂದ ಬರ್ತಾ ಇದ್ರೆ ಅದು ಹಾರ್ಟ್ದಲ್ಲ, ಒಂದು ನರಗಳದಿರುತ್ತೆ, ಇಲ್ಲ ಮಾಂಸಖಂಡದಿರುತ್ತೆ. ಹಾಗಾಗಿ ನೀವು ಮೂಳೆ ಡಾಕ್ಟರ್ ಹತ್ರ ಹೋಗಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇನ್ನೇನಾದ್ರೂ ಇದೇನಂತ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ಮಲಗಿದಾಗ ಎದೆ ನೋವು ಬರೋದಿಲ್ಲ. ಕೆಲವ್ರಿಗೆ ಮಾತ್ರ ಎಂಜೈನಾ ಡೆಕ್ಯುಬಿಟಸ್ ಅಂತ ಮಲಗಿದವ್ರು ಬರೋದು ಇದೆ, ಅದು ಬಹಳ ರೇರು. ಎದೆ ನೋವು ಹಾರ್ಟ್ದು ಬರೋದಂತಂದ್ರೆ ನಡೆದಾಗ, ಏರಿ ಹತ್ತಿದಾಗ, ಮೆಟ್ಲು ಹತ್ತಿದಾಗ, ಸ್ಟ್ರೇನ್ ಆದಾಗ, ಸ್ಟ್ರೆಸ್ ಆದಾಗ, ಕೋಪ ಬಂದಾಗ ಅಲ್ಲ. ಭೀಮರಾಜ್ ನಿಮ್ಗೆ ಹಾರ್ಟ್ ಸಮಸ್ಯೆ ಇಲ್ಲ, ಭಯ ಪಡಬೇಡಿ. ಬೇರೆ ಏನೋ ನರದ ಸಮಸ್ಯೆ, ನೀವು ನರ ತಜ್ಞರನ್ನ ಭೇಟಿ ಮಾಡೋದು ಒಳ್ಳೇದು. ಈಗ ಭೀಮರಾಜ್ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಭೀಮರಾಜ್ ಅವರು ಹೇಳಿ. ಸ್ಪೈನಲ್ ಕಾರ್ಡ್ ಹಂಗಾಗಿ ಈ ಮೊದಲು ಸ್ಪೈನಲ್ ಕಾರ್ಡ್ ಆಪರೇಷನ್ ಹಾಕೋ ಮುಂಚೆಗೆ ಏನಾಗುತ್ತೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಮಲಗಿದಾಗ ಚೆಸ್ಟ್ ಇಂದ ಕೆಳಗಡೆ ಫುಲ್ ನೋವು ಬರುತ್ತೆ ಸರ್. ಮತ್ತೆ ಒಂದ್ ಸೈಡ್ ಟೈಟ್ ಆಗುತ್ತೆ. ಏನು ಲೆಫ್ಟ್ ಸೈಡ್ ಮಲಗ್ತು ಅಂತಂದ್ರೆ ಎದೆನೋ ಸ್ಟಾರ್ಟ್ ಆಗುತ್ತೆ ಸರ್. ಇದು ಎಡಗಡೆಗೆ ಮಲಗೋದ್ರಿಂದ ಬರ್ತಾ ಇದ್ರೆ ಅದು ಹಾರ್ಟ್ದಲ್ಲ, ಒಂದು ನರಗಳದಿರುತ್ತೆ, ಇಲ್ಲ ಮಾಂಸಖಂಡದಿರುತ್ತೆ. ಹಾಗಾಗಿ ನೀವು ಮೂಳೆ ಡಾಕ್ಟರ್ ಹತ್ರ ಹೋಗಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇನ್ನೇನಾದ್ರೂ ಇದೇನಂತ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ಮಲಗಿದಾಗ ಎದೆ ನೋವು ಬರೋದಿಲ್ಲ. ಕೆಲವ್ರಿಗೆ ಮಾತ್ರ ಎಂಜೈನಾ ಡೆಕ್ಯುಬಿಟಸ್ ಅಂತ ಮಲಗಿದವ್ರು ಬರೋದು ಇದೆ, ಅದು ಬಹಳ ರೇರು. ಎದೆ ನೋವು ಹಾರ್ಟ್ದು ಬರೋದಂತಂದ್ರೆ ನಡೆದಾಗ, ಏರಿ ಹತ್ತಿದಾಗ, ಮೆಟ್ಲು ಹತ್ತಿದಾಗ, ಸ್ಟ್ರೇನ್ ಆದಾಗ, ಸ್ಟ್ರೆಸ್ ಆದಾಗ, ಕೋಪ ಬಂದಾಗ ಅಲ್ಲ. ಭೀಮರಾಜ್ ನಿಮ್ಗೆ ಹಾರ್ಟ್ ಸಮಸ್ಯೆ ಇಲ್ಲ, ಭಯ ಪಡಬೇಡಿ. ಬೇರೆ ಏನೋ ನರದ ಸಮಸ್ಯೆ, ನೀವು ನರ ತಜ್ಞರನ್ನ ಭೇಟಿ ಮಾಡೋದು ಒಳ್ಳೇದು. ಈಗ ಭೀಮರಾಜ್ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಭೀಮರಾಜ್ ಅವರು ಹೇಳಿ. ಸ್ಪೈನಲ್ ಕಾರ್ಡ್ ಹಂಗಾಗಿ ಈ ಮೊದಲು ಸ್ಪೈನಲ್ ಕಾರ್ಡ್ ಆಪರೇಷನ್ ಹಾಕೋ ಮುಂಚೆಗೆ ಏನಾಗುತ್ತೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಮಲಗಿದಾಗ
ಚೆಸ್ಟ್ ಇಂದ ಕೆಳಗಡೆ ಫುಲ್ ನೋವು ಬರುತ್ತೆ ಸರ್. ಮತ್ತೆ ಒಂದ್ ಸೈಡ್ ಟೈಟ್ ಆಗುತ್ತೆ. ಹೌದು ಸರ್. ಏನು ಲೆಫ್ಟ್ ಸೈಡ್ ಮಲಗ್ತು ಅಂತಂದ್ರೆ ಎದೆ ನೋವು ಸ್ಟಾರ್ಟ್ ಆಗುತ್ತೆ ಸರ್. ಇದು ಎಡಗಡೆಗೆ ಮಲಗೋದ್ರಿಂದ ಬರ್ತಾ ಇದ್ರೆ ಅದು ಹಾರ್ಟ್ದಲ್ಲ, ಒಂದು ನರಗಳದಿರುತ್ತೆ, ಇಲ್ಲ ಮಾಂಸಖಂಡದಿರುತ್ತೆ. ಹಾಗಾಗಿ ನೀವು ಮೂಳೆ ಡಾಕ್ಟರ್ ಹತ್ರ ಹೋಗಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇನ್ನೇನಾದ್ರೂ ಇದೇನಂತ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ಮಲಗಿದಾಗ ಎದೆ ನೋವು ಬರೋದಿಲ್ಲ, ಕೆಲವ್ರಿಗೆ ಮಾತ್ರ ಎಂಜೈನಾ ಡೆಕ್ಯುಬಿಟಸ್ ಅಂತ ಮಲಗಿದವ್ರು ಬರೋದು ಇದೆ, ಅದು ಬಹಳ ರೇರು. ಎದೆ ನೋವು ಹಾರ್ಟ್ದು ಬರೋದಂತಂದ್ರೆ ನಡೆದಾಗ, ಏರಿ ಹತ್ತಿದಾಗ, ಮೆಟ್ಲು ಹತ್ತಿದಾಗ, ಸ್ಟ್ರೇನ್ ಆದಾಗ, ಸ್ಟ್ರೆಸ್ ಆದಾಗ, ಕೋಪ ಅಲ್ಲ. ಓಕೆ ಭೀಮರಾಜ್, ನಿಮ್ಗೆ ಹಾರ್ಟ್ ಸಮಸ್ಯೆ ಇಲ್ಲ, ಭಯ ಪಡಬೇಡಿ. ಬೇರೆ ಏನೋ ನರದ ಸಮಸ್ಯೆ ನೀವು ನರ ತಜ್ಞರನ್ನ ಭೇಟಿ ಮಾಡೋದು ಒಳ್ಳೇದು. ಈಗ ಭೀಮರಾಜ್ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಭೀಮರಾಜ್ ಅವರು ಹೇಳಿ. ಸ್ಪೈನಲ್ ಕಾರ್ಡ್ ಹಂಗಾಗಿ ಮೊದಲು ಸ್ಪೈನಲ್ ಕಾರ್ಡ್ ಆಪರೇಷನ್ ಹಾಕೋ ಮುಂಚೆಗೆ ಏನಾಗುತ್ತೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಮಲಗಿದಾಗ ಚೆಸ್ಟ್ ಇಂದ ಕೆಳಗಡೆ ಫುಲ್ ನೋವು ಬರುತ್ತೆ ಸರ್. ಮತ್ತೆ ಒಂದ್ ಸೈಡ್ ಟೈಟ್ ಆಗುತ್ತೆ. ಹೌದು ಸರ್. ಏನು ಲೆಫ್ಟ್ ಸೈಡ್ ಮಲಗ್ತು ಅಂತಂದ್ರೆ ಎದೆ ನೋವು ಸ್ಟಾರ್ಟ್ ಆಗುತ್ತೆ ಸರ್. ಇದು ಎಡಗಡೆಗೆ ಮಲಗೋದ್ರಿಂದ ಬರ್ತಾ ಇದ್ರೆ ಅದು ಹಾರ್ಟ್ದಲ್ಲ, ಒಂದು ನರಗಳದಿರುತ್ತೆ, ಇಲ್ಲ ಮಾಂಸಖಂಡದಿರುತ್ತೆ. ಹಾಗಾಗಿ ನೀವು ಮೂಳೆ ಡಾಕ್ಟರ್ ಹತ್ರ ಹೋಗಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇನ್ನೇನಾದ್ರೂ ಇದೇನಂತ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ಮಲಗಿದಾಗ ಎದೆ ನೋವು ಬರೋದಿಲ್ಲ, ಕೆಲವ್ರಿಗೆ ಮಾತ್ರ ಎಂಜೈನಾ ಡೆಕ್ಯುಬಿಟಸ್ ಅಂತ ಮಲಗಿದವ್ರು ಬರೋದು ಇದೆ, ಅದು ಬಹಳ ರೇರು. ಎದೆ ನೋವು ಹಾರ್ಟ್ದು ಬರೋದಂತಂದ್ರೆ ನಡೆದಾಗ, ಏರಿ ಹತ್ತಿದಾಗ, ಮೆಟ್ಲು ಹತ್ತಿದಾಗ, ಸ್ಟ್ರೇನ್ ಆದಾಗ, ಸ್ಟ್ರೆಸ್ ಆದಾಗ, ಕೋಪ ಅಲ್ಲ. ಓಕೆ ಭೀಮರಾಜ್, ನಿಮ್ಗೆ ಹಾರ್ಟ್ ಸಮಸ್ಯೆ ಇಲ್ಲ, ಭಯ ಪಡಬೇಡಿ. ಬೇರೆ ಏನೋ ನರದ ಸಮಸ್ಯೆ ನೀವು ನರ ತಜ್ಞರನ್ನ ಭೇಟಿ ಮಾಡೋದು ಒಳ್ಳೇದು. ಈಗ ಭೀಮರಾಜ್ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಭೀಮರಾಜ್ ಅವರು ಹೇಳಿ. ಸ್ಪೈನಲ್ ಕಾರ್ಡ್ ಹಂಗಾಗಿ ಮೊದಲು ಸ್ಪೈನಲ್ ಕಾರ್ಡ್ ಆಪರೇಷನ್ ಹಾಕೋ ಮುಂಚೆಗೆ ಏನಾಗುತ್ತೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಮಲಗಿದಾಗ ಚೆಸ್ಟ್ ಇಂದ ಕೆಳಗಡೆ ಫುಲ್ ನೋವು ಬರುತ್ತೆ ಸರ್. ಮತ್ತೆ ಒಂದ್ ಸೈಡ್ ಟೈಟ್ ಆಗುತ್ತೆ. ಹೌದು ಸರ್. ಏನು ಲೆಫ್ಟ್ ಸೈಡ್ ಮಲಗ್ತು ಅಂತಂದ್ರೆ ಎದೆ ನೋವು ಸ್ಟಾರ್ಟ್ ಆಗುತ್ತೆ ಸರ್. ಇದು ಎಡಗಡೆಗೆ ಮಲಗೋದ್ರಿಂದ ಬರ್ತಾ ಇದ್ರೆ ಅದು ಹಾರ್ಟ್ದಲ್ಲ, ಒಂದು ನರಗಳದಿರುತ್ತೆ, ಇಲ್ಲ ಮಾಂಸಖಂಡದಿರುತ್ತೆ. ಹಾಗಾಗಿ ನೀವು ಮೂಳೆ ಡಾಕ್ಟರ್ ಹತ್ರ ಹೋಗಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇನ್ನೇನಾದ್ರೂ ಇದೇನಂತ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ಮಲಗಿದಾಗ ಎದೆ ನೋವು ಬರೋದಿಲ್ಲ, ಕೆಲವ್ರಿಗೆ ಮಾತ್ರ ಎಂಜೈನಾ ಡೆಕ್ಯುಬಿಟಸ್ ಅಂತ ಮಲಗಿದವ್ರು ಬರೋದು ಇದೆ, ಅದು ಬಹಳ ರೇರು. ಎದೆ ನೋವು ಹಾರ್ಟ್ದು ಬರೋದಂತಂದ್ರೆ ನಡೆದಾಗ, ಏರಿ ಹತ್ತಿದಾಗ, ಮೆಟ್ಲು ಹತ್ತಿದಾಗ, ಸ್ಟ್ರೇನ್ ಆದಾಗ, ಸ್ಟ್ರೆಸ್ ಆದಾಗ, ಕೋಪ ಅಲ್ಲ. ಓಕೆ ಭೀಮರಾಜ್, ನಿಮ್ಗೆ ಹಾರ್ಟ್ ಸಮಸ್ಯೆ ಇಲ್ಲ, ಭಯ ಪಡಬೇಡಿ. ಬೇರೆ ಏನೋ ನರದ ಸಮಸ್ಯೆ ನೀವು ನರ ತಜ್ಞರನ್ನ ಭೇಟಿ ಮಾಡೋದು ಒಳ್ಳೇದು.